ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಹಾಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾ ತಮ್ಮನ್ನು ಸಮಾಜಶಾಸ್ತ್ರ ತರಗತಿಗೆ ಸ್ವಾಗತ ಕೋರುತ್ತಾ ನಾವು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಚಲನಶಾಸ್ತ್ರ ವಿಚಾರದ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರ ಎಂದರೇನು, ಹಾಗೆ ಸಾಮಾಜಿಕ ಪ್ರಕ್ರಮದ ಒಂದು ವಿವರಣೆಯನ್ನು ನೋಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಟು ಆಲ್ ಆ್ಯಂಡ್ happy World Environment Day. We are discussing about the social statics and social dynamics. Already we know what is social statics and what is social dynamics, and we are discussing the glance at social statics and social order. We already discussed some aspect regarding social order. Remaining concepts we will discuss in this class. ಸಾಮಾಜಿಕ ಪ್ರಕ್ರಮದ ಕುರಿತು ತಿಳಿದುಕೊಳ್ತಾ ಇದ್ದೀವಿ. ಹಾಗೆ ಮುಂದುವರೆದು ಅಗಸ್ಟ್ ಕೋಮ್ಟರು ಸಾರ್ವತ್ರಿಕವಾಗಿ ಬಹುಮತವು ಸಾಮಾಜಿಕ ಏಕತೆಯ ಮೂಲಾಧಾರವಾಗಿದೆ ಅಂತ ಹೇಳ್ತಾರೆ. ಅದು ಸಾಮಾಜಿಕ ವಿಭಜನೆಗೂ ತಳಹದಿಯಾಗಿದೆ ಎನ್ನುವಂಥದ್ದು ಅಗಸ್ಟ್ ಕೋಮ್ಟರ ವಿಚಾರ. ಸಾರ್ವತ್ರಿಕವಾಗಿ ಒಪ್ಪಿಕೊಂಡಿರುವಂಥದ್ದು ಅದು ಏಕತೆಯನ್ನು ಪ್ರತಿನಿಧಿಸ್ತದೆ. ಎಲ್ಲರೂ ಒಪ್ಪಿಕೊಂಡಿರುವಂಥ ಅಂಶವು ಅದು ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನು ಸೂಚಿಸ್ತದೆ. ಹಾಗೆ ಆ ಸಮುದಾಯದ ಮಧ್ಯೆ ಇರುವಂಥ ಅಥವಾ ಸಮಾಜದ ಮಧ್ಯೆ ಇರುವಂಥ ಒಂದು ಸಾಮಾಜಿಕ ಶ್ರಮ ವಿಭಜನೆಯನ್ನು ಕೂಡ ಅದು ಪ್ರತಿನಿಧಿಸ್ತದೆ. ಸಾಮಾಜಿಕ ಶ್ರಮ ವಿಭಜನೆಯು ಜೀವಂತ ಜೀವಿಯಲ್ಲಿನ ಶ್ರಮ ವಿಭಜನೆಯನ್ನು ಹೋಲ್ತದೆ. ಇಲ್ಲಿ ಅಗಸ್ಟ್ ಕೋಮ್ಟರು ಸಮಾಜದಲ್ಲಿದ್ದಂಥ ಶ್ರಮ ವಿಭಜನೆಯನ್ನು ಒಂದು ಜೀವಿಗೆ ಹೋಲಿಸುವಂಥದ್ದನ್ನು ನಾವು ಕಾಣ್ತೀವಿ. ಶ್ರಮ ವಿಭಜನೆಯನ್ನು ಆಧಾರವಾಗಿಟ್ಟುಕೊಂಡು ಸಮಾಜವನ್ನು ನಾವು ಒಂದು ಜೀವಿಗೆ ಹೋಲಿಸಬಹುದು ಅನ್ನುವಂಥದ್ದು ಕೋಮ್ಟರ ವಿಚಾರ. ಜೀವಿಯಲ್ಲಿ ನಿರ್ದಿಷ್ಟವಾಗಿರುವ ಅಂಗಗಳು ನಿರ್ದಿಷ್ಟವಾದ ಕಾರ್ಯಗಳನ್ನು ನೆರವೇರಿಸುವಂತೆ ಸಮಾಜದಲ್ಲಿರುವ ವಿವಿಧ ವೃತ್ತಿ ಸಮೂಹಗಳು ವಿವಿಧ ಕಾರ್ಯಗಳನ್ನು ಮಾಡುವಲ್ಲಿ ನಿರತವಾಗಿರುತ್ತವೆ ಎನ್ನುವಂಥದ್ದು ಕೋಮ್ಟರ ವಿಚಾರ. ಅಂದರೆ ಸಮಾಜದಲ್ಲಿ ಒಂದು ಪ್ರಗತಿ ಅನ್ನುವಂಥದ್ದು ಅಥವಾ ಪ್ರಕ್ರಮ ಅನ್ನುವಂಥದ್ದು ಒಂದು ವ್ಯವಸ್ಥೆ ಅನ್ನುವಂಥದ್ದು ಹೇಗೆ ಇರ್ತದೆ ಅನ್ನುವಂಥ ವಿಚಾರವನ್ನು ಕೋಮ್ಟರು ಒಂದು ದೃಷ್ಟಾಂತದ ಮೂಲಕ ಪ್ರತಿನಿಧಿಸ್ತಾರೆ. ಒಂದು ಸಮಾಜದಲ್ಲಿರುವಂಥ ಏಕತೆ ಅದು ಶ್ರಮ ವಿಭಜನೆಯ ಮೂಲಕ ಜನರು ಕೆಲಸವನ್ನು ಹಂಚಿಕೊಂಡು ಮಾಡುವುದರ ಮೂಲಕ ಪ್ರತಿನಿಧಿಸ್ತದೆ. ಹಾಗೆ ನಾವು ಶ್ರಮ ವಿಭಜನೆಯನ್ನು ಆಧಾರವಾಗಿಟ್ಟುಕೊಂಡು ಸಮಾಜದವನ್ನು ಒಂದು ಜೀವಿಗೆ ಹೋಲಿಸುವಂಥ ಪ್ರಯತ್ನವನ್ನು ಕೋಮ್ಟರು ಮಾಡ್ತಾರೆ. ಜೀವಿಯಲ್ಲಿ ನಿರ್ದಿಷ್ಟವಾಗಿರುವಂಥ ಅಂಗಗಳು ಕಿವಿ, ಕಣ್ಣು, ಕಾಲುಗಳು ಹೇಗೆ ತಮ್ಮದೇ ಆಗಿರುವಂಥ ಒಂದು ಕಾರ್ಯಗಳನ್ನು ಮಾಡ್ತವ, ನಿರ್ದಿಷ್ಟವಾಗಿರುವಂಥ ಅಂಗಗಳು ನಿರ್ದಿಷ್ಟ ಕೆಲಸಗಳನ್ನು ಹೇಗೆ ಮಾಡ್ತವ, ಹಾಗೇನೂ ಕೂಡ ಸಮಾಜದಲ್ಲಿರುವಂಥ ವೃತ್ತಿ ಸಮೂಹಗಳು. ಕೋಮ್ಟರು ಸಮಾಜದಲ್ಲಿ ಒಂದು ಶ್ರಮ ವಿಭಜನೆ ಇರ್ತದ ಅಂತ ಹೇಳ್ತಾರಲ್ಲ, ಎಲ್ಲರೂ ಒಂದೇ ಕೆಲಸವನ್ನು ಮಾಡೋದಿಲ್ಲ, ಎಲ್ಲರೂ ತಮ್ಮ ಬುದ್ಧಿಶಕ್ತಿ, ಪ್ರತಿಭೆ, ಆಸಕ್ತಿಗೆ ತಕ್ಕ ಹಾಗೆ ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾರೆ. ಹೀಗೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಬಹುಮತದ ಮೂಲಕ ಅಥವಾ ಏಕತೆಯ ಮೂಲಕ ತಮಗೆ ಸಾಧ್ಯವಾದ ಒಂದು ಕಾರ್ಯವನ್ನು ನೆರವೇರಿಸುವುದರಿಂದ ಇಡೀ ಸಮಾಜ ತನ್ನ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತದೆ ಅಥವಾ ಒಂದು ವ್ಯವಸ್ಥೆಯನ್ನು ಹೊಂದುತ್ತದೆ ಅನ್ನುವಂಥ ಒಂದು ವಿಚಾರವನ್ನು ಅವರು ಸಮಾಜದಲ್ಲಿರುವಂಥ ವಿವಿಧ ವೃತ್ತಿ ಸಮೂಹಗಳು ವಿವಿಧ ಕಾರ್ಯಗಳನ್ನು ಮಾಡುವಲ್ಲಿ ನಿರತರಾಗಿರುತ್ತವೆ ಅನ್ನುವಂಥದ್ದನ್ನು ಪ್ರತಿನಿಧಿಸ್ತಾರೆ. Dear students, we are discussing about the social order. Again, Auguste Comte opines that universal majority is an base to social unity. So here when the maximum people are agree or
they are ready to accept, it indicates that that is social unity. Here social unity or majority of people's opinion, it also foundation to social division of work or division of labor. It means what is the work in society, the people always share the work and work as their interest, as for their talent, as for their strength and intelligence. It is called a division of labor. Here the social division of labor we compare to a living beings. So based on division of labor we can compare society to a living beings, how particular parts of a living being work particularly, the same different work groups also always engaged in a different work in a particular society. So when here the people of a society, they choose their work based on talent, their interest and strength, they always work togetherly. It means they are called different work groups. When they are engaged in different work, the social system order going on. So how different parts of a living being work, just like arms, even eye of a living being works, the same different work groups also work differently, which helps to maintain a social order. ಅಗಸ್ಟ್ ಕೋಮ್ಟರು ಸಮಾಜಶಾಸ್ತ್ರವು ಏಕರೂಪ ಘಟಕಾಂಶಗಳನ್ನು ಹೊಂದಿರುವ ಮತ್ತು ಅವುಗಳಿಂದ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಬೇಕಂತ ವಾದಿಸ್ತಾರೆ. ಸೊ ಇಲ್ಲಿ ಅಗಸ್ಟ್ ಕೋಮ್ಟರ ಒಂದು ವಾದ ಏನಂತಂದರೆ, ಸಮಾಜಶಾಸ್ತ್ರವು ಏಕರೂಪ ಘಟಕಾಂಶಗಳನ್ನು ಹೊಂದಿರುವ, ಒಂದೇ ಥರನಾಗಿರುವಂಥ ಅಂಶಗಳನ್ನು ಹೊಂದಿರುವಂತಹ, ಅವುಗಳಿಂದ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಬೇಕಂತ ಹೇಳ್ತಾರೆ. ಆ ಥರ ಒಂದೇ ಸ್ಥಿರವಾಗಿರುವಂಥ ಯಾವ ಅಂಶಗಳಿದಾವೆ ಅವುಗಳನ್ನಿಟ್ಟುಕೊಂಡು ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ತಿಳ್ಕೋಬೇಕು, ಅಧ್ಯಯನ ಮಾಡಬೇಕನ್ನುವಂಥದ್ದು ಅಗಸ್ಟ್ ಕೋಮ್ಟರ ವಿಚಾರ. ಅಗೇನ್ ಅಗಸ್ಟ್ ಕೋಮ್ಟ್ argued that sociology must conduct study about which have uniform units, and through this unit we may conduct study about the present social system. Here when there is a uniformity in different groups, and with the help of this uniform units we can conduct study about the present social system. This is the argue of Auguste Comte, which helps to know the social order systematically. ಕುಟುಂಬ ಸಮಾಜದ ಮೂಲಭೂತ ಘಟಕ ಅಂತ ನಾವು ಕರಿತೀವಿ. ಇಲ್ಲಿ ಕುಟುಂಬ ಸಮಾಜದ ಮೂಲಭೂತ ಘಟಕ ಅಂತಂದರೆ ಇದನ್ನು ಏಕರೂಪವಾಗಿರುವಂಥ ಘಟಕ ಅನ್ನುವಂಥದ್ದು. ಸೊ ಇದನ್ನು ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬದ ಕುರಿತು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಸೊ ಅದು ಸಾಮಾಜಿಕ ವ್ಯವಸ್ಥೆಗೆ ಹೇಗೆ ಒಂದು ಪ್ರಕ್ರಮತೆಯನ್ನು, ಕ್ರಮಬದ್ಧತೆಯನ್ನು, ವ್ಯವಸ್ಥೆಯನ್ನು, ಸ್ಥಿರತೆಯನ್ನು ಒದಗಿಸ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳುವಂಥದ್ದು, ಅಧ್ಯಯನ ಮಾಡುವಂಥದ್ದು. ಸೊ ಹಿಯರ್ ಫ್ಯಾಮಿಲಿ is the basic unit of society. How family work as a basic unit or uniform unit for the maintaining a system of the society. ಹಾಗೆ ಆಗಸ್ಟ್ ಕೋಮ್ಟರು ಇನ್ನೊಂದು ಪರಿಕಲ್ಪನೆಯ ಬಗ್ಗೆ ಮಾತಾಡ್ತಾರೆ, ಅದು ಸಾಮಾಜಿಕ ಗತಿಶಾಸ್ತ್ರ. ಇಲ್ಲಿಯವರೆಗೆ ಸಾಮಾಜಿಕ ಪ್ರಕ್ರಮ ಅಥವಾ ಸ್ಥಿತಿಶಾಸ್ತ್ರದ ಬಗ್ಗೆ ಮಾತಾಡಿದರೆ, ಇನ್ನೊಂದು ಸಾಮಾಜಿಕ ಗತಿಶಾಸ್ತ್ರ ಅಥವಾ ಚಲನಶಾಸ್ತ್ರದ ಬಗ್ಗೆ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಸಾಮಾಜಿಕ ಗತಿಶಾಸ್ತ್ರವು ಕಾಲಗತಿಯಲ್ಲಿ ಸಾಮಾಜಿಕ ವಿದ್ಯಮಾನಗಳಲ್ಲಿ ಉಂಟಾಗುವ ಸ್ಥಿತ್ಯಂತರಗಳ ಅಧ್ಯಯನ ಮಾಡ್ತದ ಅಂತ. ಅಂದರೆ ಒಂದು ಅಂಶವು ಸಮಾಜಶಾಸ್ತ್ರದಲ್ಲಿ ಸಮಾಜದಲ್ಲಿರುವಂಥ ಏಕರೂಪ ಸ್ಥಿರವಾಗಿರುವ ಘಟಕಗಳ ಬಗ್ಗೆ ಅಧ್ಯಯನ ಮಾಡಿದರೆ, ಇನ್ನೊಂದು ಅದೇ ಸಮಾಜದಲ್ಲಿ ನಿರಂತರ ಪರಿವರ್ತನೆಯಲ್ಲಿ ಅಥವಾ ಸ್ಥಿತ್ಯಂತರಗಳಿಗೆ ಬದಲಾವಣೆಗೆ ಒಳಪಡುವಂಥ ವಿದ್ಯಮಾನಗಳ ಬಗ್ಗೆನೂ ಕೂಡ ಒಂದು ಅಂಶ ಅಧ್ಯಯನ ಮಾಡ್ತದೆ. ಅದನ್ನೇ ಅವರು ಸಾಮಾಜಿಕ
ಗತಿಶಾಸ್ತ್ರ ಅಥವಾ ಚಲನಶಾಸ್ತ್ರ ಅಂತ ಕರೀತಾರೆ. So above what Auguste Comte told about social order or social statics, the another one part is Auguste Comte expressed his opinion about social dynamics. So according to Auguste Comte, social dynamics conduct a study about which changes or alternations takes place in social issues. So some uniform units which are stable and they are the part of social order, and another side in sociology some are always changes, they always change in their nature, they comes under alternations. So when they conduct some changes alternations, so that time we also conduct a systematic study in a social issue. So it is another one part. ಅಬ್ರಹಂ ಮತ್ತು ಮಾರ್ಗನ್ ಅವರು ಸಾಮಾಜಿಕ ಗತಿಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರವನ್ನು ಹೇಳ್ತಾರೆ. ಸಾಮಾಜಿಕ ಗತಿಶಾಸ್ತ್ರವು ಶ್ರೇಣಿ ಅಥವಾ ಪರಂಪರೆಗಳನ್ನು ಅಧ್ಯಯನ ಮಾಡ್ತದ ಅಂತ ಹೇಳ್ತಾರೆ ಅವರು. ಅಂದರೆ ಸಾಮಾಜಿಕ ಗತಿಶಾಸ್ತ್ರ ಅಥವಾ ಚಲನಶಾಸ್ತ್ರ ಅನ್ನುವಂಥದ್ದು ಸಮಾಜದಲ್ಲಿ ಏನು ಶ್ರೇಣಿಗಳು ಬೆಳೆದು ಬರ್ತಾವ, ವ್ಯತ್ಯಾಸಗಳು ಏನು ಶ್ರೇಣಿಗಳು ಬೆಳೆದು ಬರ್ತಾವ, ಅಥವಾ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹೋದಾಗ ಪರಂಪರೆಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವ, ಅದನ್ನು ಅಧ್ಯಯನ ಮಾಡುವಂಥದ್ದೇ ಸಾಮಾಜಿಕ ಗತಿಶಾಸ್ತ್ರ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ಅಬ್ರಹಂ ಆ್ಯಂಡ್ ಮಾರ್ಗನ್, he defined what is social dynamics. Social dynamics conduct study about hierarchy or traditions. So here you go through every society, there are different hierarchy system in social system, and or the traditions which are changes from one generation to another generation, so we call traditions. So the systematic study about the hierarchy or traditions of the society is called social dynamics. ಹಾಗೆ ಅಗಸ್ಟ್ ಕೋಮ್ಟರ ಪ್ರಕಾರ ಸ್ಥಿತಿಶಾಸ್ತ್ರಕ್ಕಿಂತ ಗತಿಶಾಸ್ತ್ರವು ಹೆಚ್ಚು ಮಹತ್ವದ್ದು ಅಂತ. ಸಮಾಜಶಾಸ್ತ್ರದ ಎರಡು ಭಾಗಗಳಾಗಿರುವಂಥ ಸ್ಥಿತಿಶಾಸ್ತ್ರ ಮತ್ತು ಗತಿಶಾಸ್ತ್ರ ಅಥವಾ ಚಲನಶಾಸ್ತ್ರ, ಇವೆರಡರಲ್ಲಿ ಯಾವುದು ಹೆಚ್ಚು ಪ್ರಮುಖವಾದದ್ದು, ಅವಶ್ಯಕವಾದದ್ದು ಅನ್ನೋದು ಅಗಸ್ಟ್ ಕೋಮ್ಟನ ಪ್ರಕಾರ ಸಾಮಾಜಿಕ ಗತಿಶಾಸ್ತ್ರ ಅಥವಾ ಚಲನಶಾಸ್ತ್ರ, ಬದಲಾವಣೆಗಳನ್ನು ಹೆಚ್ಚು ಮಹತ್ವ ಕೊಡಬೇಕಂತ ಅಗಸ್ಟ್ ಕೋಮ್ಟೆ ಹೇಳ್ತಾರೆ. ಇವರು ಸಾಮಾಜಿಕ ಪ್ರಗತಿಗೆ ಹೆಚ್ಚಿನ ಮಹತ್ವ ಕೊಡುವಂಥದ್ದು ಇವರ ಈ ವಿಚಾರದ ಮೂಲಕ ಗೊತ್ತಾಗ್ತದೆ. ಮೊದಲು ಆದ್ಯತೆಯನ್ನು ಸಾಮಾಜಿಕ ಪ್ರಗತಿಗೆ ಕೊಟ್ಟು ನಂತರದ ಸ್ಥಾನವನ್ನು ಸಾಮಾಜಿಕ ಸ್ಥಿರತೆಗೆ ನೀಡ್ತಾರೆ. ಸೊ ಅಕಾರ್ಡಿಂಗ್ ಟು ಅಗಸ್ಟ್ ಕೋಮ್ಟ್, there are two parts of sociology. One is the social statics and social dynamics. Here dynamics is more important than social statics. So always Auguste Comte support to the process of changes or the dynamics. It is helpful for the survival of the society, and he gives next preference or place to social statics. It means he give first preference to social progress, later place to social statics. ಪ್ರಗತಿಯ ಸಮಾಜದ ಮೂಲ ಘಟಕಾಂಶ ಆಗೋದು ಅನ್ನೋದು ಅಗಸ್ಟ್ ಕೋಮ್ಟನ ವಿಚಾರ. ಪ್ರಗತಿ ಸಮಾಜದ ಒಂದು ಮೂಲ ಘಟಕಾಂಶ ಆಗ್ಯದ. ಸಮಾಜದ ಪ್ರತಿಯೊಂದಕ್ಕೂ ಕೂಡ ಅದರ ಬೆಳವಣಿಗೆ ಬದಲಾವಣೆಗೆ ಮೂಲ ಅಂಶನೇ ಆ ಸಮಾಜದಲ್ಲಾಗುವಂಥ ಪ್ರಗತಿಗಳು. ಪ್ರೋಗ್ರೆಸ್ ಈಸ್ ದಿ ಬೇಸಿಕ್ ಯೂನಿಟ್ ಆಫ್ ಸೊಸೈಟಿ. What the changes takes place in society, what the society take formation because of only the progress. It is the basic unit according to Auguste Comte. ಅಗಸ್ಟ್ ಕೋಮ್ಟರು ಪ್ರಗತಿಗೆ ಹೆಚ್ಚು ಆದ್ಯತೆ ಕೊಡ್ತಾರ ಅಂತಂದರೆ ಆ ಪ್ರಗತಿಯ ಕೆಲವೊಂದು ಘಟಕಾಂಶಗಳನ್ನು ಹೇಳ್ತಾರೆ. ಪ್ರಗತಿಯಲ್ಲಿರುವಂಥ ಮುಖ್ಯ ಘಟಕಾಂಶಗಳು ಯಾವುವು ಅಂತ ಅವರು 3 ಘಟಕಾಂಶಗಳನ್ನು ಪ್ರಸ್ತಾಪಿಸ್ತಾರೆ. ಒಂದು ಭೌತಿಕ ಪ್ರಗತಿ ಅಂತ, ಎರಡನೇದ್ದು ಬೌದ್ಧಿಕ ಪ್ರಗತಿ ಅಂತ, ಮೂರನೇದ್ದು ನೈತಿಕ ಪ್ರಗತಿ ಅಂತ. ಸೊ ಮೊದಲನೆಯದ್ದು ಭೌತಿಕ ಪ್ರಗತಿ, ಇದು ಮನುಕುಲದ ಮೂಲಭೂತ ಪ್ರಗತಿ ಅಂತ ನಾವು ಕರಿತೀವಿ.
ಮನುಕುಲದಲ್ಲಾಗಿರುವಂಥ ಬೆಳವಣಿಗೆಗಳು, ಅವನಲ್ಲಾಗಿರುವಂಥ ಬದಲಾವಣೆಗಳು, ಅವನ ಭೌತಿಕ ಜೀವನದಲ್ಲಾಗಿರುವಂಥ ಬದಲಾವಣೆಗಳನ್ನು, ಪ್ರಗತಿಯನ್ನು ಇದು ಪ್ರತಿನಿಧಿಸ್ತದೆ. ಇಲ್ಲಿ ಭೌತಿಕ ಪ್ರಗತಿ ಎಂದರೆ ಜೀವನದ ಬಾಹ್ಯ ಸ್ಥಿತಿಗತಿಗಳಲ್ಲಿ, ವ್ಯಕ್ತಿಯ ಅಥವಾ ಮಾನವನ ಬಾಹ್ಯ ಜೀವನದ ಸ್ಥಿತಿಗತಿಗಳೇನೇನಿದಾವ ಅಂದರೆ ಅವನ ವಾಸಸ್ಥಳ ಇರ್ಬೋದು, ಅಂದರೆ ಮನೆ, ಕೃಷಿ, ಕೈಗಾರಿಕೆ, ಇವುಗಳಲ್ಲಾಗಿರುವಂಥ ಪ್ರಗತಿಯನ್ನು ಈ ಭೌತಿಕ ಪ್ರಗತಿ ಸೂಚಿಸ್ತದೆ. ಸಾಮಾಜಿಕ ಪ್ರಗತಿಗೆ ಭೌತಿಕ ಪ್ರಗತಿ ಯಾವಾಗಲೂ ಆಧಾರ. ಭೌತಿಕ ಪ್ರಗತಿಯಾದರೆ ಸಾಮಾಜಿಕ ಪ್ರಗತಿಯಾಗ್ತದೆ ಅನ್ನೋದು ಕೋಮ್ಟನ ವಿಚಾರ. ಅದಕ್ಕೆ ಅವನು ಮೊದಲ ಆದ್ಯತೆಯನ್ನು ಅದಕ್ಕೆ ಕೊಡ್ತಾನೆ. ಅಕಾರ್ಡಿಂಗ್ ಟು ಆಗಸ್ಟ್ ಕೋಮ್ಟ್, he agreed to social progress. He mentioned some elements of progress or the basic units of progress. There are three types of elements. One is the physical or material progress, and second one is the intellectual progress, and third one is the moral progress. So here physical progress or material progress, it is a base to human race. What the physical progress takes place, these all helpful to the progress of human race. Here physical progress means what the situations or conditions of external life of human being. For example, construction of house, agriculture, industry, these all are the physical progresses. They always helps to social progress. Physical progress, it is a base and helps to social progress. So Auguste Comte always give preference, support to social progress. ಎರಡನೆಯದ್ದು ಬೌದ್ಧಿಕ ಪ್ರಗತಿ ಅಂತ. ಸಾಮಾಜಿಕ ಪ್ರಗತಿಯಲ್ಲಿ ಕೇವಲ ಭೌತಿಕ ಪ್ರಗತಿಯಾದರೆ ಸಾಕಾಗೋದಿಲ್ಲ. ಭೌತಿಕ ಪ್ರಗತಿಯ ಜೊತೆಗೆ ಬುದ್ಧಿಯ ಪ್ರಗತಿಯೂ ಕೂಡ ಅವಶ್ಯಕ, ಅಥವಾ ಬೌದ್ಧಿಕ ಪ್ರಗತಿಯೂ ಕೂಡ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ತದೆ. ಬೌದ್ಧಿಕ ಪ್ರಗತಿಯ ಮೂಲಕವೇ ನಾವು ಸಾಮಾಜಿಕ ಸಂಸಕ್ತಿಗಳನ್ನು ಅಥವಾ ಸೇರಿಕೊಳ್ಳುವಿಕೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಜೊತೆಗೆ ಮಾನವ ಸಮಾಜದಲ್ಲಿ ಏನೆಲ್ಲ ವಿಘಟನೆ ಸಮಸ್ಯೆಗಳು ಬರ್ತಾವ ಅವುಗಳ ಬಗ್ಗೆ ತಿಳಿದುಕೊಳ್ಳಲು, ಅವುಗಳಿಗೆ ಪರಿಹಾರ ಹುಡುಕಿಕೊಳ್ಳಲು ಬೌದ್ಧಿಕ ಪ್ರಗತಿ ಅನ್ನುವಂಥದ್ದು ಅತ್ಯವಶ್ಯಕವಾಗಿದೆ. ಸೊ ಜನರಲ್ಲಿರುವಂಥ ಬೌದ್ಧಿಕ ಪ್ರಗತಿಯ ಮೂಲಕನೇ ನಾವು ಪ್ರತಿಯೊಂದು ಸಂಗತಿಗಳನ್ನು ಅರಿತುಕೊಳ್ಳುವ, ಭೌತಿಕ ಅಂಶಗಳಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯವಾಗ್ತದೆ. ಬುದ್ಧಿಶಕ್ತಿ ಇಲ್ಲದೆ ನಾವು ಭೌತಿಕ ಅಥವಾ ರಚನಾತ್ಮಕ ಬೆಳವಣಿಗೆಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂಥದ್ದು ಕೋಮ್ಟನ ವಿಚಾರ. ಅದಕ್ಕೆ ವ್ಯಕ್ತಿಯ ವಿಚಾರ ಭಾವನೆಗಳಲ್ಲಾಗುವಂಥ ಪರಿವರ್ತನೆಯೇ ಸಾಮಾಜಿಕ ಪ್ರಗತಿಗೆ ಮೂಲ ಅನ್ನುವಂಥದ್ದು ಆಗಸ್ಟ್ ಕೋಮ್ಟನ ವಿಚಾರ. ಸೆಕೆಂಡ್ ಒನ್ ಈಸ್ ಇಂಟೆಲೆಕ್ಚುವಲ್ ಪ್ರೋಗ್ರೆಸ್. So how physical progress is essence, the same intellectual progress is also essence for the social progress. It also get more importance like physical progress. Here with the help of intellectual progress we can have the social coercion, and we can understand the social disorganization, and we can understand the social problems, and with the help of intellectual development or progress we can solve the social issues or problems. And only our thoughts, feelings, and almost all our behaviors, they change because of intellectual progress. And intellectual progress always helps to material or physical development or progress. If we did not have any intelligence, we can't get progress in agriculture or industry or in getting basic necessities. It means intellectual progress is also most important in the social progress.
ಮೂರನೆಯದ್ದು ನೈತಿಕ ಪ್ರಗತಿ ಅಂತ. ಸೊ ಭೌತಿಕ ಮತ್ತು ಬೌದ್ಧಿಕ ಪ್ರಗತಿಯ ಜೊತೆಗೆ ನೈತಿಕತೆಯೂ ಕೂಡ ಪ್ರಮುಖವಾದದ್ದು ಅನ್ನೋದು ಅಥವಾ ಮಹತ್ವವಾದದ್ದು ಅನ್ನೋದು ಅಗಸ್ಟ್ ಕೋಮ್ಟನ ವಿಚಾರ. ಸೊ ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ಅಗಸ್ಟ್ ಕೋಮ್ಟ್ ಅತಿ ಹೆಚ್ಚು ವೈಜ್ಞಾನಿಕತೆಗೆ ಪ್ರಾಧಾನ್ಯತೆ ಕೊಡುವಂಥವನು. ಮಾನವತಾ ಧರ್ಮದ ಬಗ್ಗೆ ಮಾತಾಡ್ತಾನ ಅಥವಾ ಮಾನವೀಯತೆಯ ಬಗ್ಗೆ ಮಾತಾಡ್ತಾನ ಅಂತ. ಅದಕ್ಕೆ ಕಾರಣ ಕೂಡ ನಾನು ಆರಂಭದಲ್ಲಿ ಹೇಳಿದ್ದೀನಿ. ಸೊ ಯಾವಾಗ ಕೋಮ್ಟ್ ತನ್ನ ಪ್ರೀತಿ ಪಾತ್ರಳಾಗಿರುವಂಥ ಕ್ಲೋಟಿಲ್ಡ್ ಡೆವಾಳನ್ನು ಕಳೆದುಕೊಳ್ತಾನ. ಸೊ ಆ ಸಂದರ್ಭದಲ್ಲಿ ಅವನಲ್ಲಿ ಒಂದು ನೈತಿಕತೆ ಎನ್ನುವಂಥದ್ದು ಪ್ರಬಲವಾಗಿ ಬೆಳೆದು ಬರ್ತದ ಅಂತ. ಸೊ ಇಲ್ಲಿಯವರೆಗೆ ಸಮಾಜಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂಥ ಕೋಮ್ಟ್ ವ್ಯಕ್ತಿಗತ ಪ್ರಾಧಾನ್ಯತೆಯನ್ನು ಬೆಳೆಸಿಕೊಳ್ತಾನ ಅಂತ. ಸೊ ಕೇವಲ ಭೌತಿಕ ಸಂಪತ್ತು, ಬುದ್ಧಿಶಕ್ತಿ ಇವೆರಡು ಇದ್ದರೆ ಸಾಧ್ಯವಿಲ್ಲ. ಅದರ ಜೊತೆಗೆ ನಮ್ಮ ನೈತಿಕತೆಯಲ್ಲಿಯೂ ಕೂಡ ಸರಿತಪ್ಪುಗಳನ್ನು ಅರಿತುಕೊಳ್ಳುವುದರಲ್ಲಿಯೂ ಕೂಡ ಬೆಳವಣಿಗೆಯಾಗಬೇಕು, ಪ್ರಗತಿಯಾಗಬೇಕು. ಅದರಿಂದ ಮಾತ್ರ ಮಾನವನ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಅಗಸ್ಟ್ ಕೋಮ್ಟ್ ವ್ಯಕ್ತಪಡಿಸ್ತಾನ. ಡಿಯರ್ ಸ್ಟೂಡೆಂಟ್ಸ್, the third one is the moral progress. So Comte not only talk about the physical and intellectual progress for the social progress, he also talk about moral progress also. So already in beginning I told how here Auguste Comte wanted to science, he give first preference to sociology to become as a science, but at the end of this stage he started to talk about humanity. When he lost his lover Clotilde Dewa, he started to talk about morality. He started to talk about humanity. Before he give first preference to society and second place to person, but in this stage he started to give preference to individual or person. According to Auguste Comte, here morality, the progress in the morality, love and affection or our feelings, they are also more contribute to the social progress. So this is the opinion expressed by Auguste Comte. ಹಾಗೆ ಅಗಸ್ಟ್ ಕೋಮ್ಟರು ಸಾಮಾಜಿಕ ಪ್ರಗತಿಯ ಗುರಿ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಕೋಮ್ಟರ ಪ್ರಕಾರ ಸಾಮಾಜಿಕ ಪ್ರಗತಿಯ ಪ್ರಮುಖ ಗುರಿಗಳೆಂದರೆ, ಒಂದು ಸಾಮಾಜಿಕ ಪ್ರಗತಿಯ ಯಾವ ಗುರಿಗಳನ್ನು ಇಟ್ಟುಕೊಂಡು ಕಾರ್ಯನಿರತವಾಗ್ತದ ಅಂತ. ಸೊ ಹಾಗೆ ಸಾಮಾಜಿಕ ಪ್ರಗತಿಯ ಗುರಿಯಿಂದ ಏನೆಲ್ಲ ಬದಲಾವಣೆಗಳು ಏರ್ಪಡ್ತಾವಂತ. ಒಂದು, ಸೈನಿಕ ಸಮಾಜಗಳು ಕೈಗಾರಿಕಾ ಸಮಾಜಗಳಾಗಿ ಬದಲಾಗುತ್ತವೆ. ಸಮಾಜಗಳಾಗಿ ಅಂತ ಬರ್ಕೊಳ್ರಿ. ಸೈನಿಕ ಸಮಾಜಗಳು ಕೈಗಾರಿಕಾ ಸಮಾಜಗಳಾಗಿ ಬದಲಾಗ್ತವ. ಯಾವಾಗ ಸಮಾಜದಲ್ಲಿ ಸಾಮಾಜಿಕ ಪ್ರಗತಿ ಆಗ್ತದ, ಬದಲಾವಣೆ ಆಗ್ತದ, ಈ ಮೊದಲಿದ್ದಂಥ ಸೈನಿಕ ಸಮಾಜಗಳು, ಸೈನ್ಯವೇ ಸಮಾಜದ ಕೇಂದ್ರವಾಗಿರುವಂಥ ಸಮಾಜಗಳು ಕೈಗಾರಿಕೆನೇ ಕೇಂದ್ರವಾಗಿರುವಂಥ ಕೈಗಾರಿಕಾ ಸಮಾಜಗಳಾಗಿ ಬದಲಾಗುತ್ತವೆ ಅನ್ನುವಂಥ ಒಂದು ಅಂಶವನ್ನು ಹೇಳ್ತಾರೆ. ಹಾಗೆ ಎರಡನೇದು, ಸಮಾಜದ ಅತಿ ಚಿಕ್ಕ ಘಟಕ ಕುಟುಂಬಗಳ ಸ್ಥಾನದಲ್ಲಿ ವಿಸ್ತೃತ ಘಟಕಗಳಾದ ರಾಷ್ಟ್ರ ಅಸ್ತಿತ್ವಕ್ಕೆ ಬರುತ್ತವ ಅಂತ. ಈ ಮೊದಲು ಸಾಮಾಜಿಕ ಬೆಳವಣಿಗೆ ಸೀಮಿತವಾಗಿದ್ದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಕುಟುಂಬನೇ ಒಂದು ಸಮಾಜದ ಕೇಂದ್ರ ಬಿಂದು ಆಗಿರ್ತದ. ಅತಿ ಚಿಕ್ಕ ಘಟಕವಾಗಿರುವಂಥ ಕುಟುಂಬಕ್ಕೆ ಒಂದು ವಿಶೇಷ ಸ್ಥಾನ ಇರ್ತದ. ಆದರೆ ಅದೇ ಸಾಮಾಜಿಕ ಪ್ರಗತಿಯಾದಾಗ, ಬೆಳವಣಿಗೆ ಸಾಧಿಸಿದಾಗ ಆ ಅತಿ ಚಿಕ್ಕ ಕುಟುಂಬದ ಸ್ಥಾನದಲ್ಲಿ ರಾಷ್ಟ್ರ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದ. ಒಂದು ಸಮಾಜದ ಮುಖ್ಯ ಭಾಗ, ಕೇಂದ್ರ ಯಾವುದಾಗ್ತದ ಅಂತಂದರೆ ಇಡೀ ರಾಷ್ಟ್ರ, ಸಮುದಾಯನೇ ಕೇಂದ್ರ ಬಿಂದು ಆಗ್ತದ ಅಂತ. ಹಾಗೆ ಮೂರನೆಯದು, ಸಮುದಾಯಗಳ ನಡುವಿನ ಪಾರಸ್ಪರಿಕ ಸಹಕಾರವು ಸಾರ್ವತ್ರಿಕವಾಗಿ ವಿದ್ಯಮಾನವಾಗುತ್ತದೆ. ಅಂದರೆ ಸಾಮಾಜಿಕ ಪ್ರಗತಿಯ ಒಂದು ಇನ್ನೊಂದು ಗುರಿ ಏನಂತಂದರೆ, ಯಾವಾಗ ಸಮಾಜದಲ್ಲಿ ಪ್ರಗತಿ ಸಾಧಿಸ್ತಾ ಹೋಗ್ತದ ಅಥವಾ ಬೆಳವಣಿಗೆ ಆಗ್ತಾ ಹೋಗ್ತದ, ಅದು ಒಂದು ಪರಸ್ಪರ ಸಹಕಾರವನ್ನು ಸಮುದಾಯಗಳ ಮಧ್ಯೆ ಬೆಳೆಸ್ತದ. ಸಮುದಾಯಗಳ ಮಧ್ಯೆ ಸಹಕಾರ ಬೆರೆದಾಗ ಅದೊಂದು ಸಾರ್ವತ್ರಿಕ ವಿದ್ಯಮಾನ ಆಗ್ತದ ಅಂತ. ನಾವು ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದರೆ
ವಿಶ್ವಸಂಸ್ಥೆಯನ್ನು ಕೊಡಬಹುದು. UN ಇದಲ್ಲ ವಿಶ್ವಸಂಸ್ಥೆ, ಅದೇ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ. ಸಮಾಜಗಳು ಪ್ರಗತಿ ಹೊಂದಿದ ಹಾಗೆ ಒಂದು ರಾಷ್ಟ್ರಗಳ ಮಧ್ಯೆ ಸಹಕಾರ ಸೌಹಾರ್ದ ಬೆಳೆದು ಜಾಗತಿಕ ಮಟ್ಟದಲ್ಲಿ ನಾವೆಲ್ಲ ಒಂದು ಅನ್ನುವಂಥ ಹಂತಕ್ಕೆ ತಲುಪ್ತಾವ. ಇದನ್ನೇ ಆಗಸ್ಟ್ ಕೋಮ್ಟ್ ಸಮುದಾಯಗಳ ನಡುವಿನ ಪಾರಸ್ಪರಿಕ ಸಹಕಾರ ಅಂತ ಕರೀತಾನ. ಹಾಗೆ ಸಾರ್ವತ್ರಿಕ ಸ್ವರೂಪದ ಮಾನವ ದಯಾಗುಣ ಪ್ರಧಾನ ಭಾವನೆಯಾಗಿ ಹೊರಹೊಮ್ಮುತ್ತದೆ ಅಂತ. ಸೊ ಯೂನಿವರ್ಸಲ್ ಆಗಿ ಸಾರ್ವತ್ರಿಕವಾಗಿ ಒಂದು ಮಾನವನಲ್ಲಿ ಯಾವ ಗುಣ ಪ್ರಧಾನವಾಗ್ತದ ಅಂತಂದರೆ ದಯಾಗುಣ. ಸೊ ಅವನಲ್ಲಿರುವಂಥ ವ್ಯಕ್ತಿವಾದ ಇರ್ಬೋದು ಅಥವಾ ಒಂದು ದುಡಿಮೆಗೆ ಅಥವಾ ಕೆಲಸವನ್ನೇ ಮುಖ್ಯ ಅಂತ ತಿಳ್ಕೊಳ್ಬೋದು. ಬಟ್ ಕೊನೆಯದಾಗಿ ಅವನು ದಯಾಗುಣ ಅನ್ನುವಂಥದ್ದೇ ಪ್ರಧಾನ ಭಾವನೆಯಾಗಿ ಉಳಿದುಕೊಳ್ತದ ಅನ್ನುವಂಥದ್ದನ್ನು ಆಗಸ್ಟ್ ಕೋಮ್ಟ್ ಹೇಳ್ತಾನೆ. ಅಂದರೆ ಸಾಮಾಜಿಕ ಪ್ರಗತಿಯಲ್ಲಿ ಈ ಗುರಿಗಳು ಬೆಳವಣಿಗೆ ಹಂತದಲ್ಲಿ ಬೆಳೆದು ಬರ್ತಾವೆ ಅನ್ನೋದು ಆಗಸ್ಟ್ ಕೋಮ್ಟನ ವಿಚಾರ. ಡಿಯರ್ ಸ್ಟೂಡೆಂಟ್ಸ್, ದ ಏಮ್ ಆಫ್ ದಿ ಸೋಷಿಯಲ್ ಪ್ರೋಗ್ರೆಸ್ ಅಕಾರ್ಡಿಂಗ್ ಟು Auguste Comte. He mentioned some different aims of the social progress. The first one, with the help of social progress, military societies changed as industrial societies, in which society military is the center point. When they comes under the process of social progress, they automatically industries are the center points. They are called industrial societies. So military societies changed, progressed as industrial societies. And second one, extended units of countries came into exist in the place of a small family of society. In beginning, the family is the center point of the society because there is no social progress. But in the place of a small family, the extended country came into force. The extended units of countries takes place because there is a social progress. Because of social progress, the countries or the big communities, they get more importance. And third one, mutual cooperation between community became an universal issue. So when the progress takes place in society, then automatically that develops mutual cooperation in between community. That time the individual and family preference automatically decrease and the community sentiment and broader intentions are always get more importance. So for the best example to it, UNO. So United Nations, how the different nations cooperatively working today, because nowadays UNO, it is an universal issue and universal center. And the fourth one, universal nature of human mercy became a dominant feeling. Finally, Auguste Comte said that the human mercy, it is the dominant feeling, always stable, and it is became as a universal nature. Everyone come to final in the last end of his age. He develops to mercy. He develops some sentiment feelings about the society, about the community, about others. So this is the final aim. These all are the final aims of social progress mentioned by Auguste Comte. ಇಷ್ಟು ಆಗಸ್ಟ್ ಕೋಮ್ಟ್ ಅವರು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರದ ಕುರಿತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಸೊ ಇಲ್ಲಿ ಸಾಮಾಜಿಕ ಸ್ಥಿತಿಶಾಸ್ತ್ರಕ್ಕೂ ಮತ್ತು ಗತಿಶಾಸ್ತ್ರಕ್ಕೂ ಒಂದಕ್ಕೊಂದು ಪೂರಕವಾಗಿರೋದನ್ನು ಕಾಣ್ತೀವಿ. ಅಂದರೆ ಪರಾಕ್ರಮಕ್ಕೂ ಒಂದು ಸಮಾಜದ ವ್ಯವಸ್ಥೆಗೂ ಮತ್ತು ಸಾಮಾಜಿಕ ಪ್ರಗತಿಗೂ ಒಂದು ನಿಕಟ ಸಂಬಂಧ ಇದ್ದು ಅವೆರಡೂ ಜೊತೆಗೂಡಿನೇ ಸಾಗುತ್ತವೆ ಅನ್ನುವಂಥ ಒಂದು ಅಂಶವನ್ನು ನಾವು ಇದರ ಮೂಲಕ ತಿಳಿದುಕೊಳ್ತೀವಿ. So there is a interrelationship between order and progress. It means social statics and social dynamics, they always go hand by hand togetherly. With the help of the interrelationship between social order and social progress, we can maintain a good system. So this is the theory of Auguste Comte. ಮುಂದಿನ ಅವಧಿಯಲ್ಲಿ ಇನ್ನೊಬ್ಬ ಸಾಮಾಜಿಕ ಚಿಂತಕನ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.